ಹಲೋ ಸ್ನೇಹಿತರೆ, ಇವತ್ತು ಅವಂತಿಕಾ ಅಂತ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ಇವರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಜೊತೆಗೆ ನಂಬರ್ ಬೇಕಾದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಂತರ ಕಮೆಂಟ್ ಮಾಡಿ. ಖಂಡಿತ ಇವರ ಒಂದು ನಂಬರ್ ಪ್ರೊವೈಡ್ ಮಾಡಲಾಗುತ್ತೆ. ಇವರ ವಯ ಬಂದ್ಬಿಟ್ಟು 37 ಆಗಿರುತ್ತೆ. ಸಮಸ್ಯೆ ಗಂಡ ಕುರುಡ ಎಂದು ಹೇಳಿಕೊಂಡಿದ್ದಾರೆ. ಊರು ಬೇಲೂರಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಬಾಲ್ ಕ್ರಿಕೆಟ್ ಚೆಂಡಿನ ಆಕಾರದಲ್ಲಿ ಇದೆ ಎಂದು ಖುದ್ದಾಗಿ ಅವಂತಿಕಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ಜೀವನ ಅನುಭವಿಸಿ 6 ವರ್ಷ ಆಗಿದೆ ಎಂದು ಹೇಳಿದ್ದಾರೆ. ಇವರ ಎಜುಕೇಷನ್ ಬಂದ್ಬಿಟ್ಟು 12th ಪಾಸ್ ಆಗಿರ್ತಾರೆ. ಸೊ ಅದರಲ್ಲಿ 50% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ 50%ಗಿಂತ ಜಾಸ್ತಿ ಮಾರ್ಕ್ಸ್ ಇರೋದ್ರಿಂದ ಸ್ನೇಹಿತರೆ ತಾವು ಏರ್ಕ್ರಾಫ್ಟ್ ಮೆಕ್ಯಾನಿಕ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಳ ಬಯಕೆ ನೋಡಿ, ಟೈಟ್ ಇರುವ ತೂತಲ್ಲಿ ದಪ್ಪ ಗುಟ್ಟ ಹಾಕಿಕೊಳ್ಳಬೇಕು. ಸೊ ಈ ಒಂದು ಬಯಕೆ ಈಡೇರಿಸಿಕೊಳ್ಳೋ ಉದ್ದೇಶದಿಂದಲೇ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಲೈಕ್ ಕೊಡಿ, ಇವಳ ಒಂದು ಬಯಕೆ ಈಡೇರಿಸಿಕೊಳ್ಳಲು ಸಹಾಯ ಮಾಡಿ. ಜೀವನದಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಪಘಾತದಲ್ಲಿ ಯಜಮಾನರು ತನ್ನ 2 ಕಣ್ಣುಗಳು ಕಳೆದುಕೊಂಡಿದ್ದಾರೆ. ಅವರಿಗೂ ಮಾಡೋದು ತುಂಬ ಆಸೆ ಇದೆ, ಆದರೆ ತೂತು ಸರಿಯಾಗಿ ಕಾಣುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನಾನು ಅವರ ಮೇಲೆ ಕುಳಿತುಕೊಂಡು ಮಾಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಈ ವಿಧಾನದಿಂದ ಅಷ್ಟೊಂದು ಸುಖ ನೆಮ್ಮದಿ ಸಿಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಒಂದು ಸ್ಥಳಕ್ಕೆ ಒಬ್ಬರನ್ನು ಕರೆಸಿಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ತಮ್ಮ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಆರಾಮವಾಗಿ ಮನೆಗೆ ಬರಬಹುದು ಎಂದು ಧೈರ್ಯವನ್ನು ಹೇಳಿದ್ದಾರೆ. ಗಂಡ ಕುರುಡ ಯಾರೇ ಮನೆಗೆ ಬಂದರೂ ಅವರಿಗೆ ಗೊತ್ತು ಆಗುವುದಿಲ್ಲ. ಯಜಮಾನರು ಯಾವಾಗಲೂ ಮನೆಯ ಫಸ್ಟ್ ಫ್ಲೋರಲ್ಲಿ ಇರುತ್ತಾರೆ. ನಿಮಗೆ ಮನೆ ಹಿಂದೆಯಿಂದ ಮನೆಯ ಸೆಕೆಂಡ್ ಫ್ಲೋರ್ಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಓಪನ್ ಆಗಿ ಮಲಗಿ ಬಿಡುತ್ತೇನೆ. ಸೊ ನಿಮಗೆ ಇಷ್ಟ ಬಂದಂತೆ ನೀವು ಮಾಡಬಹುದು ಎಂದು ಹೇಳಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಕೊನೆಯಲ್ಲಿ ಸ್ನೇಹಿತರೆ, ಇವರು ಏರ್ಕ್ರಾಫ್ಟ್ ಮೆಕ್ಯಾನಿಕ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವರ ಒಂದು ವರ್ಕ್ ಬಗ್ಗೆ ಕೂಡ ತಿಳಿದುಕೊಳ್ಳಿ, ಅನಂತರ ಕಮೆಂಟ್ ಮಾಡಿ. ಅಸೆಂಬಲ್ ಆ್ಯಂಡ್ ಇನ್ಸ್ಟಾಲ್ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಮೆಕ್ಯಾನಿಕಲ್ ಆ್ಯಂಡ್ hydraulic and structural components and accessories using hand tools and power tools, and clean, refuel and change oil in line services ಏರ್ಕ್ರಾಫ್ಟ್ನ ಸ್ನೇಹಿತರೆ ಫ್ಯೂಲ್ ಟ್ಯಾಂಕ್ನ ಕ್ಲೀನ್ ಮಾಡೋದು ಮತ್ತು ಆಯಿಲ್ನ ಚೇಂಜ್ ಮಾಡೋದು ಇದು ಕೂಡ ಇವರ ಕೆಲಸ ಆಗಿರುತ್ತೆ. ಕಂಡಕ್ಟ್ ರೂಟೀನ್ ಆ್ಯಂಡ್ ಸ್ಪೆಷಲ್ ಇನ್ಸ್ಪೆಕ್ಷನ್ಸ್ ಆ್ಯಸ್ ರಿಕ್ವೈರ್ಡ್ ಬೈ ರೆಗ್ಯುಲೇಷನ್, ಪ್ರಿಪೇರ್ ಆ್ಯಂಡ್ ಪೇಂಟ್ ಏರ್ಕ್ರಾಫ್ಟ್ ಸರ್ಫೇಸಸ್. ಏರ್ಕ್ರಾಫ್ಟ್ಗೆ ಸ್ನೇಹಿತರೆ ಪೇಂಟ್ ಮಾಡೋದು ಮತ್ತು ಫುಲ್ ಮೇಂಟೈನ್ ಮಾಡೋದು ಇವರ ಒಂದು ಮುಖ್ಯ ಕೆಲಸ ಆಗಿರುತ್ತೆ. ಆ್ಯಂಡ್ ರಿಮೂವ್, ಇನ್ಸ್ಪೆಕ್ಟ್, ರಿಪೇರ್ ಆ್ಯಂಡ್ ಇನ್ಸ್ಟಾಲ್ ಇನ್ ಫ್ಲೈಟ್ ರಿಫ್ಯೂಲಿಂಗ್ ಸ್ಟೋರ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯೂಲ್ ಟ್ಯಾಂಕ್ಸ್. ಏರ್ಕ್ರಾಫ್ಟ್ ರಿಪೇರ್ ಮಾಡೋದು ಮತ್ತು ಏರ್ಕ್ರಾಫ್ಟ್ನ ಫ್ಯೂಲ್ ಟ್ಯಾಂಕ್ ಫುಲ್ ಮಾಡೋದು ಇದೆಲ್ಲ ಸ್ನೇಹಿತರೆ ಇವರ ಕೆಲಸ ಆಗಿರುತ್ತೆ. ಸೊ ಇವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಗಂಡ ಕುರುಡ ಇರೋದ್ರಿಂದ ಯಾವಾಗಲೂ ಮನೆಯಲ್ಲಿ ಅದು ಫಸ್ಟ್ ಫ್ಲೋರಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.